ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ಸ್. ನಾನು ನಿಮ್ಮ ಟ್ಯಾರೋ ಗೈಡ್ ಮಧ್ಯೆ ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಫೈನಾನ್ಸಸ್ ಇನ್ಕ್ರೀಸ್ ಆಗುತ್ತಾ ಅಥವಾ ನಿಮ್ಮ ಒಂದು ಹಣಕಾಸಿನ ಸಿಚುವೇಶನ್ ಫೈನಾನ್ಸಸ್ ಸದ್ಯದಲ್ಲೇ ಇಂಪ್ರೂವ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಂದ್ಬಿಟ್ಟು ಇದು ಒಂದು ಕ್ವಿಕ್ ಎಸ್ ಆರ್ ನೋ ರೀಡಿಂಗ್ ಇದೆ. ಸೊ ಇದರಲ್ಲಿ ಎರಡು ಪೈಲ್ಸ್ ಇದ್ದಾವೆ. ಓಕೆ, ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತೊಂದು ಸತಿ ತೋರಿಸ್ತೀನಿ. ಪೈಲ್ 1 ಆ್ಯಂಡ್ ಪೈಲ್ 2. ನೀವು ಈ ರೀಡಿಂಗ್ನ ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ಯಾವ ಪೈಲ್ ರೆಸನೇಟ್ ಆಗ್ತಾಯಿದೆ ಪ್ಲೀಸ್ ಆ ಪೈಲ್ನ ಪಿಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ, ಟೈಮ್ ಸ್ಟ್ಯಾಂಪ್ ಇರುತ್ತೆ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೋಡ್ಬೋದು. ಸೊ ಲೆಟ್ಸ್ ಸಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನಿಮ್ಮ ಒಂದು ಫೈನಾನ್ಸಸ್ ಇಂಪ್ರೂವ್ ಆಗುತ್ತಾ ಅಂದ್ಬಿಟ್ಟು. ಆ್ಯಂಡ್ ಇಟ್ಸ್ ಅ ಕ್ವಿಕ್ ಎಸ್ ಆರ್ ನೋ ರೀಡಿಂಗ್. ಪೈಲ್ 1 ವ್ಯೂವರ್ಸ್, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ಟ್ಯಾರೋ ಥ್ರೂ ನಿಮಗೆ ಕರೆಕ್ಟ್ ಗೈಡೆನ್ಸ್ ಸಿಗಲಿ ಅಂತ ಕೇಳ್ಕೊಳ್ಳಿ. ಥ್ಯಾಂಕ್ ದ ಯೂನಿವರ್ಸ್. ಓಕೆ, ಸೊ ಪೈಲ್ 1 ವ್ಯೂವರ್ಸ್ ನೋಡೋಣ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗುತ್ತಾ ನೋಡೋಣ. ಓಕೆ ವ್ಯೂವರ್ಸ್, ಸೊ ನಿಮ್ಮ ಒಂದು ಕಾರ್ಡ್ನ ನಾನು ತೆಗೆದಾಗಿದೆ. ಸೊ ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಪೈಲ್ 1 ವ್ಯೂವರ್ಸ್, ನಿಮ್ಮ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫೈನಾನ್ಸಸ್ ಬಗ್ಗೆ ನಿಮ್ಮ ಎನರ್ಜೀಸ್ ನೋಡಿದ್ರೆ, ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ಒಂದು ಸ್ವಲ್ಪ ಪುಲ್ ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ನೀವು ಅಷ್ಟೊಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ತುಂಬ ಗಮನ ಕೊಟ್ಟಿರಲಿಲ್ಲ ಅಥವಾ ಸೀರಿಯಸ್ ಆಗಿರಲಿಲ್ಲ, ಅಥವಾ ಸ್ವಲ್ಪ ಓಕೆ ಮಾಡೋಣ ಆಮೇಲೆ ನಿಧಾನಕ್ಕೆ ನೋಡೋಣ ಅಂತ ಪ್ರೊಕ್ರಾಸ್ಟಿನೇಷನ್ ಅಂತ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ಅದಕ್ಕೆ ಒಂದು ರೀಸನ್ನು ನೀವು ತುಂಬ ಬರ್ಡನ್ಸಮ್ ಎನರ್ಜೀಸಲ್ಲೂ ಇದ್ರಿ ಅನಿಸುತ್ತೆ. ತುಂಬ ಜಗಲ್ ಮಾಡ್ತಾ ಇರ್ತೀರಾ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಕೆರಿಯರ್ ರೆಸ್ಪಾನ್ಸಿಬಿಲಿಟೀಸ್, ಪ್ರೊಫೆಷ್ನಲ್ ರೆಸ್ಪಾನ್ಸಿಬಿಲಿಟೀಸ್. ಸೊ ತುಂಬ ಸುಸ್ತಾಗಿ ತುಂಬ ಬರ್ಡನ್ಸಮ್ ಎನರ್ಜೀಸ್ ಇದೆ. ಅದರಿಂದಾಗಿ ನಿಮಗೆ ಫೈನಾನ್ಸಸ್ ಅದನ್ನು ಗ್ರೋ ಮಾಡೋಕ್ಕೆ ಅಥವಾ ಅದನ್ನು ಮಲ್ಟಿಪ್ಲೈ ಮಾಡೋಕ್ಕೆ ನಿಮಗೆ ಟೈಮ್ ಇರೋದಿಲ್ಲ ಅಂತ ಈ ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ರೀಸೆಂಟ್ಲಿ ನಿಮಗೆ ಒಂದು ಬ್ಯಾಡ್ ಎಂಡಿಂಗ್ ಕೂಡ ನಡೆದಿರ್ಬೋದು. ಮೇ ಬಿ ಒಂದು ರಿಲೇಷನ್ಶಿಪ್ ಎಂಡಿಂಗ್ ಅಥವಾ ಫ್ರೆಂಡ್ಶಿಪ್ ಎಂಡಿಂಗ್ ಅಥವಾ ಜಾಬ್ ಎಂಡಿಂಗ್, ಆ ಥರ ಒಂದು ಸಿಗ್ನಿಫಿಕೆಂಟ್ ಇವೆಂಟ್ ನಿಮ್ಮ ಲೈಫಲ್ಲಿ ಆಗಿರ್ಬೋದು. ಅದ್ರ ಬಗ್ಗೆ ನೀವು ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡಿರ್ತೀರ ಆ್ಯಂಡ್ ತುಂಬ ಟೆನ್ಷನ್ಸಲ್ಲೂ ಇರ್ತೀರ ರಿಗಾರ್ಡಿಂಗ್ ದ ಫೈನಾನ್ಸಸ್ ಮ್ಯಾಟರ್ ಬಿಕಾಸ್ ಆಫ್ ದಿಸ್ ಎನರ್ಜಿ. ಎರಡೂ ರೀಸೆಂಟ್ಲಿ ನಿಮ್ಗೆ ಒಂದು ಸ್ವಲ್ಪ ಟಫ್ ಟೈಮ್, ರೀಸೆಂಟ್ಲಿ ಆ್ಯಂಡ್ ಅಟ್ ಪ್ರೆಸೆಂಟ್ ಆಲ್ಸೋ ತುಂಬ ಟಫ್ ಟೈಮ್ ನಡೀತಾ ಇದೆ ಅಂತ ಅನ್ನಿಸ್ಬೋದು. ಬಟ್ ಡೋಂಟ್ ವೆರಿ, ನಿಮ್ಮ ಒಂದು ಇಂಟ್ಯೂಷನ್ ಇವಾಗ ಫ್ಯೂಚರ್ ಎನರ್ಜೀಸ್ ನೋಡಬೇಕಂದ್ರೆ ನಿಮ್ಮ ಒಂದು ಇಂಟ್ಯೂಷನ್ ಇದು ಹೈ ಪ್ರೀಸ್ಟೆಸ್ ಕಾರ್ಡ್. ನಿಮ್ಮ ಒಂದು ಇಂಟ್ಯೂಷನ್ ಅಥವಾ ಗಟ್ ಫೀಲಿಂಗ್ ಏನಿದೆ ಅದುವರೆಗೂ ಇದುವರೆಗೆ ಯು ವರ್ ಸಮ್ವೇರ್ ನಾಟ್ ಕಾನ್ಸಂಟ್ರೇಟಿಂಗ್ ಫಾರ್ ಯುವರ್ ಇನ್ನರ್ ವಾಯ್ಸ್ ಅಂತ ಹೇಳ್ಬೋದು. ನಿಮ್ಮ ಗಟ್ ಫೀಲಿಂಗ್ ಯಾವಾಗಲೂ ನಿಮಗೆ ಕ್ಲೂ ಕೊಡುತ್ತೆ, ಹಿಂಟ್ ಕೊಡುತ್ತೆ, ಏನು ರೈಟ್, ಏನು ರಾಂಗ್, ಏನು ಸರಿ, ಏನು ತಪ್ಪು ಅಂದ್ಬಿಟ್ಟು. ಸೊ ಇದರಲ್ಲಿ ಒಂದು ಬ್ಯಾಲೆನ್ಸ್ಡ್ ಎನರ್ಜೀಸ್ ಕಾಣಿಸ್ತಾ ಇದೆ ವ್ಯೂವರ್ಸ್. ಯು ವಿಲ್ ಬ್ಯಾಲೆನ್ಸ್ ದ ಮೈಂಡ್ ಆ್ಯಂಡ್ ದ ಬಾಡಿ. ನಿಮ್ಮ ಒಂದು ಇಂಟ್ಯೂಷನ್ ಇವಾಗ ಶಾರ್ಪನ್ ಆಗುತ್ತೆ ಇನ್ ದ ಫ್ಯೂಚರ್ ಎನರ್ಜೀಸ್. ಆ್ಯಂಡ್ ನಿಮ್ಮ ಇಮೋಷನ್ಸ್ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ, ನಿಮ್ಮ ಹಾರ್ಟ್ ಸ್ಪೇಸ್ ಆ್ಯಂಡ್ ಮೈಂಡ್ ಸ್ಪೇಸ್ ಎರಡೂ ಬ್ಯಾಲೆನ್ಸ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ಅಬಂಡೆನ್ಸ್ ಪ್ಲಾನಿಂಗ್ನ ಸ್ಟಾರ್ಟ್ ಮಾಡ್ತೀರಾ. ರೆಸ್ಟ್ ಅಶ್ಯೂರ್ಡ್ ಬೈ ದ ಮಂತ್ ಆಫ್ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್. ಇವಾಗಿಂದ ನೀವು ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ರೆ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಇಸ್ ಜಸ್ಟ್ 3 months ಅವೇ. ಡೆಫಿನೆಟ್ಲಿ ನಿಮ್ಮ ಫೈನಾನ್ಸಸ್, ಹಣಕಾಸಲ್ಲಿ ತುಂಬ ಸಿಗ್ನಿಫಿಕೆಂಟ್, ಪ್ರಮುಖವಾಗಿ ಬದಲಾವಣೆ ಆಗುತ್ತೆ ಆ್ಯಂಡ್ ಫಾರ್ ದ ಗುಡ್.
ಆ್ಯಂಡ್ ಪಾಸಿಟಿವ್ಲಿ ಬದಲಾವಣೆ ಆಗುತ್ತೆ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ಐ ಥಿಂಕ್ ವ್ಯೂವರ್ಸ್ ಇಟ್ಸ್ ಅ ಗುಡ್ ನ್ಯೂಸ್ ಓವರ್ ಆಲ್. ನಿಮ್ಮ ಎನರ್ಜೀಸ್ ಇವಾಗ ಶಿಫ್ಟ್ ಆಗ್ತಾ ಇದೆ, ಒಂದು ಟ್ರಾನ್ಸಿಷನ್ ಫೇಸಲ್ಲಿದೆ. ಬಟ್ ಬೈ ದ ಮಂತ್ ಆಫ್ ಆಗಸ್ಟ್ ಡೆಫಿನೆಟ್ಲಿ ನಿಮ್ಮ ಒಂದು ಫೈನಾನ್ಸಸ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಐ ಹೋಪ್ ಈ ಕ್ವಿಕ್ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಮೆಸೇಜಸ್ ಸಿಕ್ಕಿದೆ ಅಂದ್ಕೊತೀನಿ. ಆ್ಯಂಡ್ ಹೇಳಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪೈಲ್ 1. ಓಕೆ, ಸೊ ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ, ಲೆಟ್ಸ್ ಬಿಗಿನ್ ಯುವರ್ ರೀಡಿಂಗ್. ಪೈಲ್ 2 ವ್ಯೂವರ್ಸ್, take a deep breath. ಆ್ಯಂಡ್ ನೋಡೋಣ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು. ಓಕೆ, ಪೈಲ್ 2 ವ್ಯೂವರ್ಸ್, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪಾಸ್ಟ್ ಎನರ್ಜೀಸ್ ನೋಡೋಣ. ನಿಮ್ಮ ಒಂದು ಫೈನಾನ್ಸಸ್ ಪಾಸ್ಟ್ ಎನರ್ಜೀಸಲ್ಲಿ ಡೆಫಿನೆಟ್ಲಿ ಅಷ್ಟೊಂದು ಗ್ರೇಟ್ ಆಗಿಲ್ಲ, ಸ್ವಲ್ಪ ಲೋ ವೈಬ್ರೇಷನಲ್ ಎನರ್ಜೀಸ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಪೂವರ್ ಆಗಿ ಕಾಣಿಸ್ತಾ ಇದೆ. ಬಿಕಾಸ್ ನಿಮಗೆ ಒಂದು ಕ್ಲಾರಿಟಿ ಇರಲಿಲ್ಲ. ಆ್ಯಂಡ್ ನೀವು ಎಲ್ಲೇ ಒಂದು ಯಾವುದೇ ಒಂದು ವೆಂಚರ್ ಮಾಡ್ತಾ ಇದ್ದರೆ, ಒಂದು ಕೆರಿಯರ್ ಅಥವಾ ಬಿಸ್ನೆಸ್ ಮಾಡಿದ್ರೆ ನೀವು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದೀರಾ ಅದಕ್ಕೆ ತಕ್ಕನಾಗಿ ಈಕ್ವಲ್ ಆಗಿ ನಿಮಗೆ ರಿಟರ್ನ್ ಸಿಕ್ಕಿಲ್ಲ. ಸೊ ಅದರಿಂದ ನಿಮಗೆ ತುಂಬ ಅಪ್ಸೆಟ್ ಆಗಿರೋದು, ಡಿಪ್ರೆಷನ್ ಆಗಿರೋದು, ತುಂಬ ಶಾಕ್ ಆಗಿರೋಂಥ ಸಾಧ್ಯತೆಗಳು ಕೂಡ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಹಾರ್ಡ್ ವರ್ಕ್ ತಕ್ಕಂತೆ ಪ್ರತಿಫಲ ಸಿಕ್ಕಿಲ್ಲ, ನೀವು ಯಾವುದೇ ಒಂದು ಫೀಲ್ಡಲ್ಲಿ ಇರ್ಬೋದು. ಸೊ ಅದಕ್ಕೋಸ್ಕರ ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಆಗಿರೋದಿಲ್ಲ ನಿಮಗೆ. ಆ್ಯಂಡ್ ಡೆಫಿನೆಟ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಕೂಡ ಇದೆ. ಸೊ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ವಿಕ್ಟ್ರಿ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ, ಅಂದರೆ ನೀವು ಸಕ್ಸಸ್ಫುಲ್ಲಾಗಿ ಅಬಂಡೆಂಟ್ ಆಗ್ತೀರಾ, ಫೈನಾನ್ಸಸ್ ಇನ್ಕ್ರೀಸ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ. ಬಟ್ ಇಟ್ ಡಿಡ್ ನಾಟ್ ಟರ್ನ್ ಔಟ್ ದಟ್ ವೇ. ಬಟ್ ನೀವು ಇವಾಗ ಆ್ಯಂಡ್ ಅದರಿಂದ ನಿಮಗೆ ತುಂಬ ಆ್ಯಂಗ್ಸೈಟಿ ಅಥವಾ ತುಂಬ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರ್ತೀರ, ಆ್ಯಂಗ್ಸೈಟಿ ಮಾಡ್ಕೊಂಡಿರ್ತೀರ, ಆ ಥರ ಸಾಧ್ಯತೆಗಳಿದೆ. ಬಟ್ ಇವಾಗ ಪ್ರಸ್ತುತವಾಗಿ ವಿತಿನ್ 6 ಡೇಸ್ ಒಳಗಾಗಿ ನಿಮ್ಮ ಒಂದು ಎನರ್ಜೀಸ್ ಸ್ವಲ್ಪ ಸೆಟಲ್ ಆಗುತ್ತೆ. ಆ್ಯಂಡ್ ಯು ವಿಲ್ ಮೂವ್ ಟುವರ್ಡ್ಸ್ ಹೀಲಿಂಗ್ ಆ್ಯಂಡ್ ಕಾರ್ಮರ್ ಎನರ್ಜೀಸ್. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು, ನೆಕ್ಸ್ಟ್ ಏನು ಸ್ಟ್ರಾಟಜೈಸ್ ಮಾಡಬೇಕು ಅಂತ ನೀವು ಕಾಮಾಗಿ ಯೋಚನೆ ಮಾಡ್ತೀರಾ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 9 ಆಫ್ ಕಪ್ಸ್. ಸೊ 9 ಆಫ್ ಕಪ್ಸ್ ಬಂದುಬಿಟ್ಟು ಒಂದು ಆಲ್ರೆಡಿ ನಿಮ್ಮ ಡ್ರೀಮ್ ಆ್ಯಂಡ್ ನಿಮ್ಮ ವಿಶಸ್. ಸೊ ಇರೋ ಒಂದು ವೆಂಚರ್ನ ನೀವು ಬಿಟ್ಬಿಟ್ಟು ನಿಮ್ಮ ಒಂದು ಡ್ರೀಮ್ ಜಾಬ್ ಆಗಿರ್ಬೋದು, ಡ್ರೀಮ್ ಬಿಸ್ನೆಸ್ ಆಗಿರ್ಬೋದು, ಡ್ರೀಮ್ ಕೆರಿಯರ್ ಆಗಿರ್ಬೋದು, ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ತೀರಾ. ಆ್ಯಂಡ್ ಯು ವಿಲ್ ವರ್ಕ್ ಟುವರ್ಡ್ಸ್ ನಿಮ್ಮ ಲೈಫಲ್ಲಿ ನಿಮ್ಗೇನು ಇಂಪಾರ್ಟೆಂಟ್ ಆಗಿರ್ಬೋದು, ಒಂದು ಜಾಬ್ನ ಬಿಟ್ಬಿಟ್ಟು ನಿಮ್ಮ ಒಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡೋದು, ಆಂಟ್ರಪ್ರಿನರ್ಶಿಪ್ ಓಪನ್ ಮಾಡೋದು, ಇಂಥ ಒಂದು ವೆಂಚರ್ಸ್ ಮೇಲೆ ನೀವು ಮಾಡ್ತೀರಾ, ವಿಚ್ ವಿಲ್ ಮೇಕ್ ಯು ಹ್ಯಾಪಿ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಒಂದು ಟೀಮ್ ಜೊತೆ, ಗ್ರೂಪ್ ಆಫ್ ಪೀಪಲ್, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ, ನಿಮ್ಮ ಟೀಮ್ ಜೊತೆ ಅಥವಾ ನಿಮ್ಮ ಒಂದು ಪಾರ್ಟ್ನರ್ಸ್ ಜೊತೆ ನೀವು ಒಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡೋವಂಥ ಸಾಧ್ಯತೆಗಳು 3 ಜನ ಇದ್ದಾರೆ ಇಲ್ಲಿ. ಸೊ ನೀವು ಮತ್ತು ನಿಮ್ಮ ಒಂದು 2 ಫ್ರೆಂಡ್ಸ್ ಜೊತೆ ನೀವು ಒಂದು ನ್ಯೂ ವೆಂಚರ್ ಸ್ಟಾರ್ಟ್ ಮಾಡೋವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ತುಂಬ ಪ್ಲ್ಯಾನ್ಡ್ ವೇ ಆಗಿ, ತುಂಬ ಕಾಷಿಯಸ್ ಆಗಿ, ನೀವು ಯಾರು ಕ್ವೆರಿ ಕೇಳ್ತಿದ್ರೆ ವೆರಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್. ಸೊ ಎಲ್ಲ ಥರ ರಿಸರ್ಚ್ ಮಾಡಿ ನೀವು ಒಂದು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀರಾ.
ಇಂದು ಹೊಸ ಜರ್ನಿ ಥರ ಕಾಣಿಸ್ತಾ ಇದೆ. ಫೂಲ್ ಅಂದರೆ ಯು ಆರ್ ಬಿಗಿನಿಂಗ್ ಅ ನ್ಯೂ ಜರ್ನಿ. ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗಿ ಒಂದು ಹೊಸ ಕಾರ್ಮಿಕ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಸೊ ವಿಚ್ ವಿಲ್ ಬ್ರಿಂಗ್ ಅ ಲಾಟ್ ಆಫ್ ಲವ್, ಜಾಯ್, ಪೀಸ್, ಹ್ಯಾಪಿನೆಸ್ ಎಲ್ಲ ತೊಗೊಂಬಂದು ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ಕಿಂಗ್ ಆಫ್ ಪೆಂಟಕಲ್ಸ್. ವಿಚ್ ಇಸ್ ಅ ವೆರಿ ವೆರಿ ಪಾಸಿಟಿವ್ ಕಾರ್ಡ್, ವೆರಿ ವೆರಿ ಅಬಂಡೆಂಟ್ ಕಾರ್ಡ್. ನೀವು ಯೋಚನೆ ಮಾಡದಿರೋ ಅಷ್ಟು ಪಾಸಿಟಿವಿಟಿ ಆ್ಯಂಡ್ ಫೈನಾನ್ಷಿಯಲ್ ಫ್ಲೋ ಆ್ಯಂಡ್ ರಿಚ್ನೆಸ್ ಆ್ಯಂಡ್ ಅಬಂಡೆನ್ಸ್ ಎಲ್ಲ ನಿಮಗೆ ಬರುತ್ತೆ. 10x ಮನಿ ಮಲ್ಟಿಪ್ಲೈ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇದು ಟೈಮ್ ಲೈನ್ ಬಂದುಬಿಟ್ಟು ನವಂಬರ್ ತನಕ ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ಸ್ಲೋಲಿ ಗ್ರ್ಯಾಜುವಲಿ ನಿಮ್ಮ ಫೈನಾನ್ಸಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಎಸ್, ಡೆಫಿನೆಟ್ಲಿ ನಿಮ್ಮ ಫೈನಾನ್ಸಸ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಐ ಹೋಪ್ ಸೊ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅನ್ಕೊತೀನಿ ಪೈಲ್ ಟು ವ್ಯೂವರ್ಸ್. ಸೊ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಆಪ್ಷನ್ಸ್ ಇದೆ. ಡಿಫ್ರೆಂಟ್ ರೇಂಜ್ ಆಫ್ ಪ್ರೈಸಸ್ಗೆ ರೀಡಿಂಗ್ಸ್ ಇದೆ. ನೀವು ಯಾವುದಾದ್ರೂ ಒಂದು ರೀಡಿಂಗ್ನ ನೀವು ಬುಕ್ ಮಾಡ್ಬೋದು ಆ್ಯಂಡ್ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ನೀವು ತೊಗೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.